ಸೊ ಒಟ್ಟಲ್ಲಿ ಏಷಣವನ್ನು ತೆಗೆದುಹಾಕಿರೋದ್ರಿಂದ ಏನಾಯ್ತು, ಕಾಮನೆ ನಮಗೆ ದಾರಿ ತಪ್ಪಿಸತ್ತೆ. ಡಿಸೈರ್ಸ್ ಏನಾಗುತ್ತೆ, ನಮಗೆ ದಾರಿ ತಪ್ಪತ್ತೆ. ಅದಕ್ಕೋಸ್ಕರ ಇವಾಗ ವಿದ್ಯೆಯಿಂದ ಯಾವ ಗತಿ, ಕರ್ಮದಿಂದ ಯಾವ ಗತಿ ಅಂತ ಅನ್ನೋದು ತುಂಬಾ ಮುಖ್ಯ. ಎರಡೂ ಬೇರೆ ಬೇರೆ ಇದೆ. ಕರ್ಮಕ್ಕೆ ಗತಿ ಬೇರೆ, ಕರ್ಮಕ್ಕೆ ಪ್ರೀ ಕಂಡೀಷನ್ಸ್ ಬೇರೆ. ಕರ್ಮ ಮಾಡೋದಕ್ಕೆ ಮೊದ್ಲು ಕರ್ತೃ ಯಾರು ಅಂತ ಕೇಳ್ತಾರೆ, ಯಜಮಾನ ಯಾರು. ಯಾರು ಮ್ಯೂಟ್ ಮಾಡ್ಕೋಬೇಕಮ್ಮ. ಕರ್ಮ ಮಾಡೋದಕ್ಕೆ ಮುಂಚೆ ಕೇಳ್ತಾರೆ, ಯಾರು ಕರ್ಮ ಮಾಡ್ತಾರೆ, ಯಾವುದಕ್ಕಾಗಿ ಕರ್ಮ ಮಾಡ್ತಾರೆ ಅಂತೆಲ್ಲ ಕಂಡೀಷನ್ಸ್. ಅವ್ರು ಹೇಳಿದ್ರು ಇಲ್ಲ, ಸಮಷ್ಟಿ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ. ಅವಾಗ ನೋಡಿ ತುಂಬಾ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಶಾಸ್ತ್ರ, ತುಂಬಾ ಕಂಡೀಷನ್ಸ್ ಇರೋದಿಲ್ಲ. ಬಟ್ ಕಾಮ್ಯವಾಗಿ ಮಾಡಿದಾಗ ಮಾತ್ರ ತುಂಬಾ ತುಂಬಾ ರಿಜಿಡಿಟಿ ಇರುತ್ತೆ. ಒಂದು ಹೇಳಿದ್ರು ಇಂಥ ಟೈಮಲ್ಲಿ ಮಾಡ್ಬೇಕು ಅಂದ್ರೆ ಅದೇ ಟೈಮಲ್ಲಿ ಮಾಡ್ಬೇಕು, ಇಷ್ಟ ಬಂದಂಗೆ ನೀವು ಮಾಡಕ್ಕೆ ಆಗೋದಿಲ್ಲ. ಸೊ ಇವಾಗ ಏನಾಯ್ತು, ಈ ಕಾಮನೆಗಳನ್ನ ಬಿಟ್ಟು ಪುತ್ರೈಷಣ, ವಿತ್ತೈಷಣ, ಲೋಕೈಷಣ, ನಮಗೇನಾಗತ್ತೆ, ಯಾರು ಆ ಮೂರು ಏಷಣೆಯನ್ನೇ ನಂಬ್ಕೊಂಡ್ಬಿಟ್ಟಿರ್ತೀವೋ ಅದೇ ನಮ್ಮ ಜೀವನದಲ್ಲಿ. ಜೀವನ ಅಂದ್ರೆ ಏನು, ಎಲ್ಲಾರು ಹೇಳ್ತಾರಲ್ವಾ, ನೋಡ್ರಿ ಮಕ್ಳು ಮರಿ ಚೆನ್ನಾಗಿರ್ಬೇಕು, ನಾವು ಯಾವ ರಾಷ್ಟ್ರದಲ್ಲಿ ಸಮಾಜದಲ್ಲಿ ಇದೀವೋ ಅದು ಚೆನ್ನಾಗಿರ್ಬೇಕು, ಆಮೇಲೆ ಏನಾಗುತ್ತೋ ಎಲ್ಲ ಒಳ್ಳೇದಾಗ್ಬೇಕು. ಎಲ್ಲರ ಬಾಯ್ಲು ಅಂತವನ್ನೆಲ್ಲ ಎಲ್ಲಾರು ಹೊಗಳ್ತಾರೋ ಇಲ್ವೋ, ಓ ಎಷ್ಟು ಗ್ರೇಟ್ ಇವರೆಲ್ಲ, ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತ ಹೊಗಳ್ತಾರೋ ಇಲ್ವೋ. ಬಟ್ ಆದ್ರೆ ಶಾಸ್ತ್ರ ಹೇಳುತ್ತೆ ಅಷ್ಟೇ ಜೀವನದ ಉದ್ದೇಶ ಅಲ್ಲ, ಹೈಯರ್ ತಿಳಿಸ್ಬೇಕು, ಇದಕ್ಕಿಂತ ಯಾವುದೋ ಮೇಲಿಂದಿದೆ ಅಂತ ಗೊತ್ತಾಗ್ಬೇಕು. ಯಾವಾಗ ಅದು ಮೇಲಿಂದಿದೆ ಅಂತ ಗೊತ್ತಾಗತ್ತೆ, ಇವಾಗ ನೀವು ಒಂದು ದೊಡ್ಡ ಮನೆ, ಒಂದು ತುಂಬಾ ಚೆನ್ನಾಗಿರೋ ಮನೇಲಿ ಇದ್ದೀರಾ, ಎಲ್ಲ ಕಂಫರ್ಟ್ಸು ಇದೆ. ನೀವೇನಾಯ್ತು ಇವಾಗ ಅದನ್ನ ಪೂರ ಇದಕ್ಕೆ ಡೊನೇಟ್ ಮಾಡ್ಬಿಟ್ರಿ. ನೀವು ಸತ್ಸಂಗಕ್ಕೆ ಹೋಗ್ತಿದ್ರಿ ಇಟ್ಕೊಳ್ಳಿ, ಇದು ಸತ್ಸಂಗಕ್ಕೆ ಇಡ್ಬೇಕು ಅಂತ ಡೊನೇಟ್ ಮಾಡ್ಬಿಟ್ರಿ ಅದನ್ನ ಮನೇನ. ಜನರಲ್ ಟೆಂಡೆನ್ಸಿ ಏನು, ಎಲ್ಲಾರು ಹೇಳೋದು ಇವ್ರಿಗೆ ಏನೋ ದೊಡ್ಡ ಮನೆ ಸಿಕ್ಕಿದೆ, ಬೇರೆ ಐಶ್ವರ್ಯ ಸಿಕ್ಕಿದೆ, ಅದಕ್ಕೆ ಇದನ್ನ ಬಿಟ್ಬಿಟ್ಟು ಹೋಗಿದ್ದಾರೆ. ಮೇ ಬಿ ಇದ್ರ ತರ 10 ಮನೆ ಸಿಕ್ಕಿರ್ಬಹುದು, ಅದಕ್ಕೆ ಅಂದ್ರೆ ಯಾವಾಗ್ಲೂ ಏನ್ ಸೈಕಾಲಜಿ ಅಂದ್ರೆ, ಒಂದು ಹೈಯರ್ ಹಿಡ್ಕೊಂಡಾಗ ಲೋಯರ್ ತನಕ ತಾನೇ ಅದ್ರಲ್ಲಿ ಆಸಕ್ತಿ ಬಿಡತ್ತೆ. ಇವಾಗ ಲೋಯರ್ ಯಾವುದು, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಬಟ್ ಇದಕ್ಕಿಂತ ಹೈಯರ್ ಯಾವುದು, ಯಾವುದೋ ಇರ್ಬೇಕು. ಇಲ್ಲೆಲ್ಲ ಇಂಪ್ಲಾಯ್ಡ್ ಮೀನಿಂಗ್ ಅನ್ನ ಹಿಡಿಬೇಕು ನಾವು. ಯಾವುದು ಹೈಯರ್ ಇದೆ ಇದಕ್ಕಿಂತ, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಯಾಕೆ ಹೈಯರ್ ಇದೆ? ಒಂದು ಕಾರಣ ಏನು ಅಂದ್ರೆ, ಎಷ್ಟೇ ನೀವು ಪರಿವಾರ ಸಂಪಾದಿಸಿದ್ರು, ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಸಿಕ್ಕಿದ್ರು, ಬೇಕಾದಷ್ಟು ದುಡ್ಡು ಇದೆಲ್ಲ ಸಿಕ್ತು, ಆಮೇಲೆ ನಿಮ್ಗೆ ಏನು ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ, 90 ವರ್ಷ ಆದ್ಮತ್ತೇನೂ ಬರ್ತದೆ, 98 ವರ್ಷ ಆದ್ಮತ್ತೇನೂ ಬರ್ತಿದೆ, ಕೊಡ್ತಾರಲ್ಲ ಎಷ್ಟೋ ಜನಕ್ಕೆ. ಡಾಕ್ಟರೇಟ್ ಕೊಡ್ತಾ ಇರ್ತಾರೆ, ಅವ್ರನ್ನ ಕೊಡುವಾಗ ವೀಲ್ ಚೇರ್ ಕರ್ಕೊಂಡ್ ಬರ್ತಾರೆ. 98 ಇಯರ್ಸ್ ಆಗ್ಬಿಟ್ಟಿದ್ರೆ ಅವ್ರಿಗೆ. ನಾನು ಒಂದ್ ಫಂಕ್ಷನ್ ಹೋಗಿದೆ, 114 ಇಯರ್ಸ್ ಇರೋವ್ರಿಗೆ ಒಬ್ರಿಗೆ ಅವ್ರಿಗೆ ಬಂದ್ರು. ಅವ್ರು ಏನ್ ವೀಲ್ ಚೇರ್ ಬರ್ಲಿಲ್ಲ, ಅವರು ಚೆನ್ನಾಗೇ ಬಂದ್ರು. ಅವ್ರು 114 ಇಯರ್ಸ್ನವರು ಚೆನ್ನಾಗೇ ಇದ್ರು, ಮಾಡೋರು ಚೆನ್ನಾಗೇ ಬಂದ್ರು. ಸೊ ಈ ಬ್ಯಾಂಗ್ಳೂರ್ಲಿ ಅವ್ರು. ಹಾಗೆ ಏನಾಗತ್ತೆ ಅಂದ್ರೆ, ಇಲ್ಲಿ ಇದಕ್ಕಿಂತ ಎಲ್ಲ ಅನಿತ್ಯ ಅಂತ ಗೊತ್ತಾಯ್ತು. ಎಷ್ಟು ವರ್ಷ ಇದ್ರೂನು ಯಾವ್ದು ಪರ್ಮನೆಂಟ್ ಅಂತ ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರನೇ ಯಾವ್ದು ಇದಕ್ಕಿಂತ ಹೈಯರ್ ಇರ್ಬೇಕು ಅದನ್ನ ನಮಗೆ ಹೇಳ್ಬೇಕಾಗಿ. ಹೇಳುವಾಗ ಹೇಗೆ ಹೇಳ್ಬೇಕು, ಯಾರು ಪುತ್ರೈಷಣದಲ್ಲಿ ಹೈಯೆಸ್ಟ್ ಹೋಗಿದ್ದಾರೆ, ವಿತ್ತೈಷಣ, ಲೋಕೈಷಣ ಅಂದ್ರೆ ತುಂಬಾ ಮಕ್ಕಳಿದ್ದಾರೆ ಅಂತ ಅನ್ಕೋಬೇಡಿ. ಶಿಷ್ಯರಿದ್ರು ಮಕ್ಕಳಿದ್ದಂಗೆ, ಶಿಷ್ಯರು ಮಕ್ಕಳಿಗಿಂತ ಏನು ಕಮ್ಮಿ ಅಲ್ಲ. ಎಷ್ಟೋ ಸಲಿ ಯಾರನ್ನ ಜಾಸ್ತಿ ಜ್ಞಾಪಕ ಬರುತ್ತೆ ಅಂದ್ರೆ, ಶಿಷ್ಯರಿಗೆ ಜ್ಞಾಪಕ ಜಾಸ್ತಿ ಬರೋಷ್ಟು ಮಕ್ಕಳ ಜ್ಞಾಪಕ ಬರೋದು ಇಲ್ಲ. ಆಟೋಮೆಟಿಕ್ 100%. ಇಲ್ಲಿ ಯಾಜ್ಞವಲ್ಕ್ಯರಿಗೆ ಎಷ್ಟು ಶಿಷ್ಯರಿದ್ರು, ಸೊ ಅವ್ರಿಗೆ ಪುತ್ರೈಷಣ ಅನ್ನೋದು ಪೂರ್ಣವಾಗಿ ಸಿಕ್ಕಿತ್ತು, ಏನು ಕಮ್ಮಿ ಇರ್ಲಿಲ್ಲ ಅವ್ರಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಜನ ಇದ್ರು. ನಾನು ಡೆಲ್ಲಿಲಿ ಇದ್ದಾಗ ನಮ್ಮ ಮನೇಲಿ ಕೆಲಸ ಮಾಡೋಳ್ಗೆ ಟ್ವಿನ್ಸ್ ಮಕ್ಕಳು, ಹೆಸರು ಏನಿಟ್ಟಿದ್ರು, ರಾಮ ಲಕ್ಷ್ಮಣ ಅಂತ ಹೆಸರಿಟ್ಟಿದ್ದವ್ರು. ಅವಳು ಏನ್ ಮಾಡಿದ್ರು, ಸ್ವಲ್ಪ ಇವ್ರಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀರಾ, ಲೆಕ್ಕ ಬರೋದು ಸ್ವಲ್ಪ ಕಷ್ಟ. ಸರಿ ಬಂದ್ರು. ಅಂದ್ರೆ ಎಷ್ಟು ಮುದ್ದಾದ ಮಕ್ಕಳು ಅಂದ್ರೆ,
ಕಣ್ಮುಚ್ಕೊಂಡ್ರೆ ಇವಾಗ್ಲೂ ಆ ಮಕ್ಕಳು ಅವ್ರ ಮಾತು ಎಲ್ಲ ಜ್ಞಾಪಕ. ಆವಾಗ ನಾನ್ ಹೇಳ್ದೆ, ನೋಡು ನನಗೆ ತಮಿಳಲ್ಲಿ ಹೇಳಕ್ ಬರಲ್ಲ ನಿನಗೆ ಸರಿಯಾಗಿ, ಪ್ಯೂರ್ ತಮಿಳ್ ಅವಳು. ನಾನು ಅದಕ್ಕೆ ಹೀಗೆ ಅದಕ್ಕೆ ಹೇಳುತ್ತೆ, ನಾವು ನಿಮಗೆ ತಮಿಳ್ ಹೇಳ್ಕೊಡ್ತೀವಿ, ಯೋಚನೆ ಮಾಡ್ಬೇಡಿ ಅಂತ. ಇಷ್ಟಿಷ್ಟಿಷ್ಟು ಇರೋದು ನನಗೆ ಅವ್ರು ತಮಿಳ್ ಹೇಳ್ಕೊಡ್ತಾರಂತೆ. ಆಮೇಲೆ ನಾ ತಮಿಳಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ತುಂಬಾ ನಾ ಎಂಜಾಯ್ ಮಾಡ್ತಿದ್ದೆ ಅವ್ರಿಗೆ ಹೇಳುವಾಗ. ಇವಾಗ ಯಾಕೆ ಜ್ಞಾಪಕ ಬಂತು ಅಂದ್ರೆ, ಯಾಜ್ಞವಲ್ಕ್ಯರಿಗೆ ಎಷ್ಟು ಶಿಷ್ಯರು ಇರ್ಬೋದು, ಬೇಕಾದಷ್ಟು ಇರ್ಬೋದು. ಹಾಗೆ ಏನಾಯ್ತು, ಪುತ್ರೈಶನದಲ್ಲಿ ಅವರು ಮೇಲೆ ಇದ್ರು ತಾಯ್ತು. ವಿತ್ತೈಶನ ಆಲ್ರೆಡಿ ಯಾವ ರಾಜ ನೋಡ್ರು ಸನ್ಮಾನ ಮಾಡೋರೆ, ಅದಕ್ಕೆ ಇಲ್ಲಿ ಮೆತ್ತಗೆ ತೋರಿಸ್ತಾ ಇದ್ದಾರೆ. ಸುಮ್ನೆ ಸನ್ಯಾಸ ತಗೋತೀನಿ ಹೋಗ್ತೀನಿ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಯಾಕೆ ಮಂತ್ರದಲ್ಲಿ ನಾನು ನಿನಗೆ ಸಂಬಂಧವನ್ನ ವಿಚ್ಛೇದಗೊಳಿಸ್ತೀನಿ, ಏನು ಮಾಡ್ತಾ ಇದ್ದೀನಿ ನಾನು, ಈ ಎಲ್ಲ ನನ್ನ ಸಂಪತ್ತನ್ನೆಲ್ಲ ನಿಮ್ಮಿಬ್ಬರ ಮಧ್ಯೆ ನಾನು ಕೊಟ್ಟು ಬಿಟ್ಟು ಹೋಗ್ತೀನಿ. ಅದು ಎಲ್ಲ ಹೇಳಿದ್ದಾರೆ, ಮಂತ್ರದಲ್ಲಿ ಇಲ್ಲವಲ್ಲ. ಶಂಕರಾಚಾರ್ಯ ಹೇಳ್ತಾರೆ, ನೆಕ್ಸ್ಟ್ ಮಂತ್ರ ನೋಡಿ. ಸುಬ್ರಾಯ ಶರ್ಮರು ಬಹಳ ಚೆನ್ನಾಗಿ ನಮ್ ತಲೆಗೆ ಹಾಕ್ಬಿಟ್ರು. ಏನ್ ಹಾಕಿದ್ರು, ಸುಮ್ನೆ ಒಂದು ಮಂತ್ರ ನೋಡಿ ಅದಕ್ಕೆ ವ್ಯಾಖ್ಯಾನ ಮಾಡಿ ಅರ್ಥ ಮಾಡ್ಕೊಳ್ಳೋದಲ್ಲ. ಹಿಂದಿನ ಮಂತ್ರ ಏನಿತ್ತು, ಮುಂದಿನ ಮಂತ್ರ ಏನಿದೆ, ಎಲ್ಲವನ್ನು ವಿಚಾರ ಮಾಡಿದ್ರೆ ಆಗತ್ತೆ ವಿನ ಇಲ್ದಿರ ಆಗೋಲ್ಲ. ಸೊ ಮುಂದಿನ ಮಂತ್ರದಲ್ಲಿ ಅವಳು ಪ್ರಶ್ನೆ ಕೇಳ್ತಾಳೆ, ನೀವು ಎಲ್ಲ ನಮಗೆ ಕೊಟ್ಟು ಬಿಟ್ಟು, ಅಂದ್ರೆ ಎಲ್ಲ ಭಾಗ ಮಾಡಿ ಕೊಡ್ತೀರಲ್ಲ, ಹಾಗಾದ್ರೆ ನಂಗೆ ದುಡ್ಡಿನಿಂದ ನನಗೆ ಫ್ರೀಡಮ್ ಸಿಗತ್ತಾ, ಸೆಲ್ಫ್ ರಿಯಲೈಸೇಷನ್ ಆಗತ್ತಾ, ಫ್ರೀಡಮ್ ಫ್ರಮ್ ಬಾಂಡೇಜ್ ಆಗತ್ತಾ ಅಂತ ಕೇಳ್ತಾಳೆ ಅವಳು. ಅದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಅವರು ಬೇಕಾದಷ್ಟು ಅವರು ದುಡ್ಡನ್ನು ಸಂಪಾದಿಸಿದ್ರು ಅಂತ ಆಯ್ತು. ಗೃಹಸ್ಥಾಶ್ರಮದಲ್ಲಿರುವಾಗ ಪರಿವಾರ ಬೇಕಂದ್ರೆ ಶಿಷ್ಯ ಪರಿವಾರನೇ ಬೇಕಾದಷ್ಟಿತ್ತು, ಜೊತೆಗೆ ಅವರಿಗೆ ದುಡ್ಡು ಬೇಕಾದಷ್ಟಿತ್ತು. ಯಶಸ್ಸಂತೂ ಕೇಳ್ಬೇಡಿ. ಯಾಜ್ಞವಲ್ಕ್ಯರು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂತ, ಅವರು ಅಷ್ಟು ದೊಡ್ಡ ಋಷಿ. ಸೊ ಇದು ಎಲ್ಲ ಇರೋರು ಇದಕ್ಕಿಂತ ಹೈಯರ್ ಇದೆ ಅಂತ ನಮ್ಮಂತ ತಲೆ ಹೋಗ್ಬೇಕಲ್ಲ. ಸದ್ಯ ನಮ್ಗೆಲ್ಲ ಯಾವುದು, ನಾವು ತುಂಬಾ ಸಲ ಕ್ಲಾಸಲ್ಲಿ ಹೇಳ್ತಿದ್ದೆ, ಕ್ಲಾಸಿಗೆ ಹೋದ ತಕ್ಷಣ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಫಸ್ಟ್ ಯಾರು ಹೇಳ್ತಾರೆ ಅಂತ ನೋಡ್ತಾರೆ. ಯಂಗ್ಸ್ಟರ್ ಹೇಳ್ತಾರ, ವಯಸ್ಸಾಗಿರೋರು ನೋಡ್ತಾರೆ ಅಂತ. ಹೊಸದಾಗಿ ಯಾರಾದ್ರೂ ಮದುವೆ ಆಗಿರೋರು ಗುಡ್ ನ್ಯೂಸ್ ಅಂದ್ರೆ ಬೇರೆ ಕಲ್ಪನೆ ಮಾಡ್ತಾರೆ. ಬೇರೆ ಚಿಕ್ಕವರು, ತುಂಬಾ ಚಿಕ್ಕವರು, ಮದ್ವೆನೇ ಆಗ್ದಿರೋರು ಗುಡ್ ನ್ಯೂಸ್ ಅಂದ್ರೆ ಬೇರೆ ಕಲ್ಪನೆ ಮಾಡ್ತಾರೆ. ವಯಸ್ಸಾದವರು ಗುಡ್ ನ್ಯೂಸ್ ಅಂದ್ರೆ ಏನ್ ಕಲ್ಪನೆ ಮಾಡ್ಬೇಕಮ್ಮ, ಅಷ್ಟೇ. ಮೊಮ್ಮಕ್ಕಳ ಮದ್ವೆನೋ ಮಕ್ಕಳಿಗೋ ಏನಾದ್ರೂ ಕಲ್ಪನೆ ಮಾಡಿ. ಬಟ್ ಇದುವರೆಗೂ ಒಬ್ರಿದ್ದಾರೆ ವ್ಯಕ್ತಿ ದಿವಸ ಹೇಳೋರು, ಸಂಡೇ ನಿಮ್ಗೆ ಗುಡ್ ನ್ಯೂಸ್ ಏನದು, ಬ್ರಹ್ಮಸೂತ್ರ ಶಂಕರ ಭಾಷ್ಯ ಅಂತ ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಹೇಳೋದಿದ್ದಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಜನರಲಿ ಗುಡ್ ನ್ಯೂಸ್ಗೆ ಇಲ್ವೇ ಇಲ್ಲ. ಇಲ್ಲಿ ಏನಾಗಿದೆ, ನಮ್ಮ ತಲೆಗೆ ಹಾಕ್ಬೇಕಾಗಿದೆ. ಅದಕ್ಕೆ ಈ ಮಂತ್ರ ಒಂದು ಬ್ಯೂಟಿಫುಲ್ ಫಸ್ಟ್ ಮಂತ್ರ, ಎಷ್ಟು ಇಂಪ್ಲೈಡ್ ಮೀನಿಂಗ್ ಅದರೊಳಗೆ ತುಂಬಿದೆ ಅನ್ನೋದನ್ನ ನನಗೆ ಅನ್ನಿಸ್ತು, ಅದನ್ನ ಹೇಳಿದೆ. ಇವಾಗ ಪದ್ಮ ಮೊದಲನೇ ಮಂತ್ರ ಹೇಳ್ತೀರಾ? ಆಯ್ತು ಮೇಡಮ್. ಓಂ ಮೈತ್ರೇಯಿ ಇತಿ ಹೋವಾಚ ಯಾಜ್ಞವಲ್ಕ್ಯಃ ಉದ್ಯಾಸ್ಯನ್ ವಾ ಅರೆ ಅಹಂ ಯಸ್ಮಾತ್ ಸ್ಥಾನಾತ್ ಅಸ್ಮಿ ಹಂತ ते अनया कात्यायन्या अन्तं करवाणि इति। ಓಂ ಶಾಂತಿ ಶಾಂತಿ ಶಾಂತಿ. ಹೇಳ್ತಾನೆ ಯಾಜ್ಞವಲ್ಕ್ಯ ಹೇಳ್ತಾನೆ, ಅರೇ ಮೈತ್ರೇಯಿ, ಅಹಂ ಸ್ಥಾನಾತ್ ಉದ್ಯಾಸ್ಯನ್ ವೈ ಅಸ್ಮಿ, ನಾನು ಈ ಗೃಹಸ್ಥಾಶ್ರಮದಿಂದ ಮೇಲೆ ಹೋಗೋನಾಗಿದ್ದೀನಿ. ಏನು ಗೃಹಸ್ಥಾಶ್ರಮದ ಮೇಲೆ ಹೋಗೋದು ಅಂದ್ರೆ, ಮೇಲೆ ಮರದ ಮೇಲೆ ಒಂದು ಆಶ್ರಮ ಮಾಡ್ಕೊಂಡು ಒಂದು ಗುಡಿಸಲು ಕಟ್ಕೊಂಡು ಕೂತ್ಕೊಳ್ಳೋದು ಅಂತಾನ? ಏನ್ ಇದಕ್ಕೆಲ್ಲ ಆಗ್ಲ ಮೇಲೆ ಹೋಗೋದು ಅಂದ್ರೆ ಏನು? ಪುತ್ರೈಷಣ ವಿತ್ತೈಷಣ ಲೋಕೈಷಣದಿಂದ ಅದನ್ನ ಮೀರಿ ಹೋಗೋದು. ಅದಕ್ಕೂ ಒಂದು ಹೆಚ್ಚಿನದು ಇದೆ ಅಂತ ಒಂದು ಚಿಕ್ಕ ಸೆಂಟೆನ್ಸ್ ಅಲ್ಲಿ ಗೊತ್ತಾಗೋಯ್ತು ನಿಮ್ಗೆ. ಎರಡನೇ ಸೆಂಟೆನ್ಸ್ ಏನು? ಹಂತ. ಎರಡನೇ ಸೆಂಟೆನ್ಸ್ ಅಲ್ಲ, ವರ್ಡ್ ಹಂತ, ಸರಿ ಅಂತ. ಏನು ಅದ್ರಲ್ಲಿ ಅರ್ಥ?
ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಗೃಹಸ್ಥಾಶ್ರಮದಲ್ಲಿರೋನು ತಾನು ಈ ತರ ಹೋಗಬೇಕು ಅಂದ್ರೆ ಹೆಂಡತಿಯ ಪರ್ಮಿಷನ್ ಕೇಳ್ಬೇಕು. ಇವಾಗ್ಲೂ ಅಷ್ಟೇ, ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿದ್ರೆ ಮ್ಯೂಚುವಲ್ ಕನ್ಸೆಂಟ್ ಇಂದ ಈಸಿಯಾಗಿ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ. ಇಲ್ಲದಿದ್ರೆ ಫೈಟ್ ಮಾಡ್ಬೋದು ಇಲ್ವೋ, ಅವಳು ಖಂಡಿತ ಮಾಡ್ಬೋದು ಫೈಟ್. ಹೆಂಡತಿಗೆ ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಚಿಕ್ಕ ವರ್ಡ್ ಇಂದ ಏನ್ ಗೊತ್ತಾಯ್ತು, ಹಂತ ಅಂತ ಅಷ್ಟೇ ಹೇಳಿದ್ರು. ಸರಿ ಅಂದ್ರೆ ಏನ್ ಅರ್ಥ ಆಯ್ತು, ಅದಕ್ಕೆ ನಿನ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಮೂರನೇದೇನು, ತೇ ಅನಯ ಕಾತ್ಯಾಯನ್ಯ ಅಂತಂ ಕರವಾಣೀತಿ. ನಿನಗೆ ತೇ ಅನಯ ಇನ್ನೊಬ್ಬಳಿಗೆ ಅಂದ್ರೆ ಇನ್ನೊಬ್ಬಳ ಹೆಂಡತಿ ಇದ್ಲು ಅಂತ ಅರ್ಥ ಆಯ್ತೋ ಇಲ್ವೋ. ಸೊ ಒಂದು ವರ್ಡ್ ಇಂದ ನಿಮಗೆ ಮಂತ್ರ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ತುಂಬಾ ಕಮ್ಮಿ ವರ್ಡ್ಸ್ ಅಲ್ಲಿ ಹೇಳೋದು. ಅದ್ರನ್ನ ಅರ್ಥವನ್ನ ಏನ್ ಮಾಡ್ಬೇಕು, ಸಾರವನ್ನ ಗ್ರಹಿಸ್ಬೇಕು. ಅವ್ರು ಹೇಳಿದ್ರು ನಿನಗೂ ಕಾತ್ಯಾಯಿನಿಗೂ ಸಂಬಂಧವನ್ನ ನಿಲ್ಲಿಸ್ತೀನಿ ನೀವು. ಆವಾಗ ಅವರು ಪ್ರಶ್ನೆ ಮಾಡ್ಬೋದಲ್ಲ, ನೀವು ಹೊರಟೋಗ್ಬಿಟ್ರೆ ನಾವ್ ಏನ್ ಮಾಡೋದು, ಊಟ ಹೇಗ್ ಮಾಡೋದು, ಬದುಕಿರೋದು ಹೇಗೆ ಅಂತ ಎಲ್ಲ ಪ್ರಶ್ನೆ ಬರ್ಬೋದು ತಾನೆ. ಅದಕ್ ಮುಂಚೆನೆ ಇವ್ರೇನ್ ಮಾಡಿದ್ರು, ಯಾವುದು ಮಾಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಎಲ್ಲವನ್ನು, ನಾನು ನಿಮ್ಮನ್ನ ಮನೆಯಿಂದ ಕಳಿಸ್ತಾ ಇಲ್ಲ, ನೀವು ಮನೆಯಲ್ಲಿ ಸುರಕ್ಷಿತವಾಗಿರ್ಬೋದು, ಎಲ್ಲಾನು ಬಿಟ್ಟಿರ್ತೀನಿ, ನಾವು ಮನೆಯಿಂದ ಹೋಗ್ತೀನಿ ಅಷ್ಟೇ, ನಿಮ್ಮನ್ನ ಮನೆಯಿಂದ ಕಳಿಸ್ತಾ ಇಲ್ಲ. ಹೋಗಿ ಆಯ್ತು, ಇವಾಗ ತೇಂದು ಇನ್ಮೇಲೆ ನೀವು ನನ್ನ ಹೆಂಡತಿ ಅಲ್ಲ, ಗೆಟ್ ಔಟ್ ಅಂತ ಹೇಳ್ಬಿಟ್ರ ಅವರು ಪಾಪ. ಆತರ ಹೇಳ್ತಾ ಇದ್ರು. ಅವ್ರು ಹೇಳಿದ್ರು ನಾನು ಏನ್ ಮಾಡ್ತೀನಿ, ನಿಮಗೆ ಎಲ್ಲವನ್ನು ಕೊಟ್ಬಿಟ್ಟು ಬಯಸ್ತಾ ಇದ್ದೀನಿ. ಯಾಕೆ, ಈ ಸಂಬಂಧದಿಂದ ಐ ವಾಂಟ್ ಟು ಬಿ ಫ್ರೀ. ಆ ದ್ರವ್ಯವನ್ನು ನಿಮಗೆ ಎಲ್ಲ ಇಂಪ್ಲೈಡ್ ಮೀನಿಂಗ್ ಇದು. ಯಾಕೆಂದ್ರೆ ಅಬ್ಜೆಕ್ಷನ್, ಅವಳು ಅವಳ ಪ್ರಶ್ನೆ ಕೇಳಲೇ ಇಲ್ವಲ್ಲ. ಆದ್ರೂನು ಅವಳಿಗೆ ಒಂದಂತೂ ಏನ್ ಗೊತ್ತಾಯ್ತು ಮೈತ್ರಿಯಿಗೆ. ಎರಡನೇ ಮಂತ್ರ ನೋಡಿ, ಹೇಳಿ ಬಾ ಎರಡನೇ ಮಂತ್ರ. ಓಕೆ ಮೇಡಮ್. ಓಂ ಸಾ ಹೋವಾಚ ಮೈತ್ರೇಯಿ ಎನ್ನುಮೇಯಂ ಭಗೋಃ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾತ್ ಕಥಂ ತೇನ ಅಮೃತಾ ಸ್ಯಾಂ ಇತಿ ನೈತಿ ಹೋವಾಚ ಯಾಜ್ಞವಲ್ಕ್ಯಃ ಯಥಾ ಏವ ಉಪಕರಣವತಾಂ ಜೀವಿತಂ ತಥಾ ಏವ ತೇ ಜೀವಿತಂ ಸ್ಯಾತ್ ಅಮೃತತ್ವಸ್ಯ ತು ನ ಆಶಾ ಅಸ್ತಿ ವಿತ್ತೇನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೇಳ್ತಾ ಇದ್ದಾನೆ, ಸಾ ಮೈತ್ರೇಯಿ ಉವಾಚ. ಆ ಮೈತ್ರೇಯಿಯು ತಕ್ಷಣ ಯಾಜ್ಞವಲ್ಕ್ಯರಿಗೆ ಹೇಳಿದ್ರು. ಮೊದಲು ಸಂಬೋಧನೆ ಮಾಡ್ತಾಳೆ, ಭಗೋಹೋ ಭಗವತ್ ಸ್ವರೂಪರಾಗಿರುವರೇ. ಅಂದ್ರೆ ಪತಿಯಲ್ಲಿ ಅವಳಿಗೆ ಎಂಥ ಭಾವನೆ ಇತ್ತು ಅಂತ ಗೊತ್ತಾಗ್ಬಿಡುತ್ತೆ. ಒಂದೊಂದು ವರ್ಡ್ ಅಲ್ಲೂ ನಾವು ಹೇಳೋದ್ರಲ್ಲಿ ಏನ್ ಗೊತ್ತಾಗತ್ತೆ, ಆ ಭಾವನೆ ಅವಳು ಹೇಗೆ ನೋಡ್ತಾ ಇದ್ರು. ಯಾಕೆಂದ್ರೆ ಎಲ್ಲಾದ್ರಲ್ಲೂ ಅವಳಿಗಿಂತ ಉತ್ಕೃಷ್ಟರಾಗಿತ್ತು. ಎಷ್ಟೋ ಜನ ಸಲಿ ಏನಾಗತ್ತೆ, ಗಂಡನಿಗಿಂತ ಹೆಂಡತಿ ಜಾಸ್ತಿ ಇರ್ತಾಳೆ. ಚೂಡಾಲ ಇದ್ರಲ್ಲಿ ನೋಡಿದ್ರೆ ಅವಳು ಅಷ್ಟು ಮುಂದೆ ಕೊಟ್ಟೋಗ್ಬಿಟ್ಟಿರೋಳು. ಆವಾಗ ಅದಂತೂ ಇಲ್ಲಿ ಏನಾಗಿದೆ, ಯಾಜ್ಞವಲ್ಕ್ಯರು ತುಂಬಾ ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗಿರು. ಅದಕ್ಕೆ ಅವಳು ಹೇಳ್ತಾಳೆ, ಭಗೋ ಅಂದ್ರೆ ಭಗವನ್ ವಿತ್ತೇನ ಪೂರ್ಣ ಇಯಂ ಸರ್ವಂ ಪೃಥ್ವಿ ಅಂತಕ್ಕೆ ಎತ್ ಅಂದ್ರೆ ಇಲ್ಲಿ ಎದಿ ಅಂತ ತಗೋದು. ಎದಿ ಮೇಸ್ಯಾತ್ ಅಂದ್ರೆ ಅವಳು ಹೇಳ್ತಾಳೆ, ಹೇ ಭಗವಾನ್ ನೀನು ಹಂಚ್ಕೊಡ್ತೀನಿ ಅಂತೆಲ್ಲ ದುಡ್ಡು, ನೀ ಕೊಡೋ ದುಡ್ಡು ಅಂತ ಇರ್ಲಿ, ಪೂರ ಪೃಥ್ವಿನೇ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ. ನನ್ಗೆ ಹೋಲ್ ಪೃಥ್ವಿಲಿರೋದು ಎಲ್ಲ ನನಗೆ ಸಿಕ್ಬಿಟ್ಟು, ನಾ ಪೃಥ್ವಿ ನಾಣಿನೇ ಆಗ್ಬಿಟ್ಟೆ, ನಮ್ದೇ ಆಗ್ಬಿಡ್ತು. ಆದ್ರೂ ಕೂಡ ತೇನ ಕಥಂ ಅಮೃತಾಂ ಸ್ಯಾಮಿತಿ, ಅದರಿಂದ ನಾನು ಹೇಗೆ ಅಮೃತನ ಆಗ್ತೀನಿ, ಅದು ಹೌ ಇಟ್ ಕ್ಯಾನ್ ಲೀಡ್ ಮೀ ಟು ಸೆಲ್ಫ್ ರಿಯಲೈಸೇಷನ್, ಹೌ ಇಟ್ ಕ್ಯಾನ್ ಹೆಲ್ಪ್ ಮನಿ, ಹೌ ಇಟ್ ಕ್ಯಾನ್ ಹೆಲ್ಪ್. ದಟ್ ಇಸ್ ದ ಕ್ವಶನ್. ನನಗೆ ತುಂಬಾ ಹಸುವಾಗಿದೆ. ಚೆನ್ನೈಲಾಗಿತ್ತಲ್ಲ, ಏನಾಗಿತ್ತು, ನೀರು ತುಂಬಿ ಬಿಟ್ಟಿತ್ತು.
ಅವನು ಒಬ್ಬ ಬೇಕಾದಷ್ಟು ದುಡ್ಡಿರೋನು. ಆದ್ರೆ ಏನಾಗಿದೆ, ಅವನಿಗೆ ಕೈಯಲ್ಲಿ ಫೋನ್ ಇಲ್ಲ, ಏನೂ ಇಲ್ಲ. ಅವನಿವಾಗ ನೀರಿನಿಂದ ಸೇವ್ ಆಗೋದಕ್ಕೆ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದಾನೆ ಅಷ್ಟೇ. ಕೆಳಗೆಲ್ಲ ನೀರ್ ತುಂಬಿದೆ. ಅವನು ಮೇಲಿಂದ ಅವ್ರು ಹಾಕೋ ಪ್ಯಾಕೆಟ್ಸ್ಗೆ ಕಾಯ್ತಾ ಇದ್ದಾನೆ ಅಷ್ಟೇ. ಯೋಚನೆ ಮಾಡಿ, ಆ ತರ ಇದ್ರಿರುವಾಗ ಅವನಿಗೆ ಬೇಕಾದಷ್ಟು ದುಡ್ಡಿದೆ ಬ್ಯಾಂಕ್ ಅಲ್ಲಿ. ಇವಾಗ ಅದು ಅವನಿಗೆ ಹೇಗೆ ಹೊಟ್ಟೆ ಹಸುವನ್ನ ಹೋಗ್ಸಕ್ ಆಗಲ್ಲ ಅದು. ಯಾಕೆಂದ್ರೆ ಇವಾಗ ಕಾಯ್ಬೇಕು ಅವ್ರು ಕೊಡೋದು. ಹಾಲ್ ಪ್ಯಾಕೆಟ್ ಆಗ್ಲಿ ಏನಾದ್ರೂ ಕೊಡ್ತಾರಲ್ಲ ಏನೋ ತಿನ್ನೋಕೆ. ಹಾಗೆ ಏನಾಗುತ್ತೆ, ಇಲ್ಲೂ ಅವಳು ಬುದ್ಧಿವಂತೆ. ಅವಳು ಹೇಳ್ತಾಳೆ, ನನಗೆ ಪೃಥ್ವಿನೇ ಸಿಕ್ಬಿಡ್ತು ದುಡ್ಡು, ಅದ್ರಿಂದ ನನಗೆ ಸೆಲ್ಫ್ ರಿಯಲೈಸೇಷನ್. ಅಮೃತತ್ವ ಅಂದ್ರೆ ಏನು? ಅಮೃತ ಆಗೋದು ಅಂದ್ರೆ ನಾನು ನಾಶವಿಲ್ಲದ ರೂಪವನ್ನು ತಿಳ್ಕೊಳ್ಳಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಇಮ್ಮಿಡಿಯೇಟ್ಲಿ ಯಾಜ್ಞವಲ್ಕ್ಯರು ನಮ್ಮ ಕೃಷ್ಣನ್ ತರ ನನಗೆ ನೀನ್ ವಿಶ್ವರೂಪವನ್ನ ತೋರಿ ಅನ್ನೋ ನೋಡು ಅಂದ್ಬಿಟ್ಟಾನಲ್ಲ. ಹಾಗೆ ಇವನು ಯಾಜ್ಞವಲ್ಕ್ಯ ಹೇಳ್ತಾನೆ, ಬಾಪ್ರಿ ನೋ ಸಾಧ್ಯನೇ ಇಲ್ಲ, ಖಂಡಿತ ಇಲ್ಲ. ಆದ್ರೆ ಎಕ್ಸ್ಪ್ಲೈನ್ ಮಾಡ್ತಾನೆ ಬ್ಯೂಟಿಫುಲ್ ಆಗಿ. ಉಪಕರಣವತಾಂ ಜೀವಿತಂ ಯಥಾ ಏವ ತಥಾ ತೇ ಜೀವಿತಂ ಸ್ಯಾತ್. ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಮನೆಗೆ, ಇನ್ನೂ ಬರೋಕಿಲ್ಲ, ಲಿಫ್ಟ್ ಮಾಡಿ ಹತ್ತಬೇಕಾಗಿಲ್ಲ, ಬಾಗಿಲು ತೆಗಿಬೇಕಾಗಿಲ್ಲ, ಸೆನ್ಸರ್ ಸಿಸ್ಟಮ್ ಇದೆ. ನೀವು ನಿಂತ್ಕೊಂಡ್ರೆ ನಿಮ್ ಕೈಯೋ ಏನೋ ಮಾಡ್ತಾರಲ್ಲ, ಏನೋ ಹೀಗಿಟ್ರೆ ಬಾಗಿಲು ತೆಗಿಯುತ್ತೆ, ಒಳಗೋಗ್ಬೋದು. ತಾನೇ ಫ್ಯಾನ್ ಬೇಕಾದ್ರೆ ಆನ್ ಆಗತ್ತೆ, ಲೈಟ್ ಆನ್ ಆಗತ್ತೆ, ಎಲ್ಲ ಆಗತ್ತೆ. ಎಲ್ಲ ಉಪಕರಣ ಇರೋರು ಹೇಗೆ ಜೀವಿಸ್ಬೋದು ಹಾಗೆ ನೀನೇ ಜೀವಿಸಬಹುದು. ಇನ್ನೊಂದು, ನೀವು ಅಮೃತತ್ವ ಅನ್ನೋದಕ್ಕೆ ಪರಮ ಸುಖ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹಾಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ರೀಸನ್ ಕೊಡ್ತೀನಿ. ನಾವು ಉಪಕರಣಗಳನ್ನೆಲ್ಲ ಯಾಕೆ ಸೇರಿಸ್ಕೊತೀವಿ ಹೇಳಿ? ಅದ್ ಬೇಕು ಇದ್ ಬೇಕು ಅಂತ. ಎಲ್ಲ ಸುಖ ಕೊಡತ್ತೆ, ಸುಖ ಕೊಡತ್ತೆ, ಸುಖ ಕೊಡತ್ತೆ. ಆಮೇಲೆ ಏನಾಯ್ತು, ಡಾಕ್ಟರ್ ಹತ್ರ ಹೋದ್ವಿ. ತುಂಬಾ ಬೆನ್ನು ನೋವು ಡಾಕ್ಟರ್ ನನ್ಗೆ. ನೀವು ಸೋಫಾ ಮೇಲೆ, ಸಾಫ್ಟ್ ಸೋಫಾ ಮೇಲೆ ಕೂತ್ಕೊಳ್ಳೇಬೇಡಿ ಅಂತ. ನೀವು ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಹಾರ್ಡ್ ಅಲ್ಲಿ ಕೂತ್ಕೋಬೇಕು. ಕೆಳಗೆ ಕೂತ್ಕೊಂಡ್ರೆ ತುಂಬಾ ಒಳ್ಳೇದು. ಕಾಲ್ ಇಟ್ಕೊಂಡು ನೀವು ಹಾಗೆ ಕೂತ್ಕೋಬೇಕು. ಆಮೇಲೆ ಮೊಸರಂತೂ ಖಂಡಿತ ತಿನ್ಲೇಬಾರ್ದು ನೀವು. ಐಸ್ ಕ್ರೀಮ್ ಅಂತೂ ಮುಟ್ಟಕ್ಕೆ ಹೋಗ್ಬೇಡಿ ನೀವು. ಆಮೇಲೆ ತುಂಬಾ ಏನು ನಿಮ್ಗೆ ಇದು ತೊಂದ್ರೆ ಮಾಡೋ ಅಂತದ್ದು ಬಟ್ಟೆಗಳನ್ನು ಹಾಕೋಬೇಡಿ, ತುಂಬಾ ಸಾಫ್ಟ್ ಆಗಿರ್ಬೇಕು. ಹೀಗೆಲ್ಲ ಹೇಳ್ಬಿಟ್ರು. ಇವಾಗ ಅವರು ಅಷ್ಟು ವರ್ಷ ಸಂಗ್ರಹಿಸಿರೋದು ಎಲ್ಲ ಯಾವುದಕ್ಕೋಸ್ಕರ ಸಂಗ್ರಹಿಸಿದ್ರು? ಸುಖಕ್ಕೋಸ್ಕರ. ಇವಾಗ ಯಾವುದು ಸುಖ ಕೊಡ್ತಾ ಇಲ್ವಲ್ಲ. ಯಾಕೆಂದ್ರೆ ಯಾವ ಸ್ಟೇಜು ಅದೇ ಇಲ್ಲಿ ಅಮೃತತ್ವ ಅಂದ್ರೆ ಪರಮ ಸುಖ ಅಂತ ತಗೋಬೇಕು. ಅದು ಪರಮಾತ್ಮನ ಸ್ವರೂಪ ಅಮೃತತ್ವ. ಆ ಪರಮ ಸುಖವನ್ನು ದುಡ್ಡಿನಿಂದ ಸಿಗಕ್ಕಾಗತ್ತ? ನಮ್ಗೆ ಗೊತ್ತಲ್ವಾ, ಗ್ಯಾಡ್ಜೆಟ್ಸ್ ಸುವಿಧಾ ಕೊಡತ್ತಾ, ಸುಖ ಕೊಡತ್ತಾ? ಸುಖ ಕೊಡಕ್ಕಾಗಲ್ಲ. ಇಟ್ ಕ್ಯಾನ್ ಗಿವ್ ಯು, ಇಟ್ ಕ್ಯಾನ್ ಹೆಲ್ಪ್ ಯು. ಏನಾಗತ್ತೆ, ನಿನಗೆ ಸಾಧನೆಯಲ್ಲಿ ಹೆಲ್ಪ್ ಆಗತ್ತೆ ವಿನ ಸುಖ ಇಲ್ಲ. ಅದಕ್ಕೆ ಹೇಳಿದ್ರು ಖಂಡಿತ ದುಡ್ಡಿನಿಂದ ವಿತ್ತೇನ, ಆದ್ರೆ ವಿತ್ತೇನ ಅಮೃತತ್ವಸ್ಯ ಆಶಾನ ಅಸ್ತಿ. ಸ್ವಲ್ಪ ಕೂಡ ನೀನು ಕಲ್ಪನೆ ಕೂಡ ಮಾಡ್ಬೇಡ, ಸ್ವಪ್ನದಲ್ಲೂ ಕೂಡ ನೀನು ಅನ್ಕೋಬೇಡ ದುಡ್ಡಿನಿಂದ ನಿನಗೆ ಸುಖ ಸಿಗತ್ತೆ. ಹಾಗಾದ್ರೆ ದುಡ್ಡು ಬೇಡವಾ? ದುಡ್ಡು ಬೇಡ ಅಂತ ಯಾರು ಹೇಳ್ತಿಲ್ಲ. ಯಾವುದನ್ನು ಬೇಡ ಅನ್ನೋ ವರ್ಡೇ ಇಲ್ಲ ಶಾಸ್ತ್ರದಲ್ಲಿ. ಎಲ್ಲ ಇದೆ. ಎಲ್ಲ ಹೇಗಿರ್ಬೇಕು? ನಮ್ಮ ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿದೆ. ಎಲ್ಲಾನು ಹೇಳ್ತಾನೆ. ಹಿತ ಮಿತ ಋತ. ಹಿತ ಅಂದ್ರೆ ಏನು? ಅವ್ರವ್ರ ಕಾನ್ಸ್ಟಿಟ್ಯೂಷನ್ ಅವ್ರವ್ರ ಕೆಲ್ಸಕ್ಕೆ ಸೂಟ್ ಆಗುವಂತ. ಯಾವ್ರಿಗೆ ಶೀತ ಪ್ರಕೃತಿ ಆಗಿದ್ದು ಅವ್ರಿಗೆ ತುಂಬಾ ತಣ್ಣಗಿರೋ ತಿಂದ್ರೆ ಗಂಟ್ಲೆಲ್ಲ ಹಾಳಾಗುತ್ತೆ, ಆಗಲ್ಲ, ಸೂಟ್ ಆಗಲ್ಲ. ವಾಯು ಪ್ರಕೃತಿ ಗ್ಯಾಸ್ ಇರೋರ್ಗೆ ಅವ್ರಿಗೆ ಸ್ವಲ್ಪ ವೆಜಿಟೇಬಲ್ಸ್ ಆಗಲ್ಲ. ಅದನ್ನ ನೋಡ್ಕೋಬೇಕು. ಅವ್ರವ್ರಿಗೆ ಹಿತವಾಗಿರೋದನ್ನೇ ಆದಷ್ಟು ಮಾಡ್ಕೋಬೇಕು. ಆಮೇಲೆ ಮಿತ, ಕ್ವಾಂಟಿಟಿ. ಯಾರಿಗೆ ಎಷ್ಟು ಕ್ವಾಂಟಿಟಿ? ಎಲ್ಲರಿಗೂ ಒಂದೇ ರೀತಿ ಮಾಡೋಕೆ ಆಗೋದಿಲ್ಲ. ಅವರವ್ರ ಕೆಲಸಕ್ಕೆ ಅವರವರಿಗೆ ಅವ್ರಿಗೆ ಮಿತ. ಆಮೇಲೆ ಇನ್ನೊಂದು ಟೈಮ್ಲಿ, ಟೈಮಿಗೆ ಸರಿಯಾಗಿ, ಅದು ತುಂಬಾ ಮುಖ್ಯ.
ಇದೆಲ್ಲ ಮಾಡಿದ್ರೆ ಏನಾಗತ್ತೆ, ನಮ್ಗೆ ಅದನ್ನ ಹೇಳುತ್ತೆ ಶಾಸ್ತ್ರ. ಯಾವತ್ತು ಯಾವುದನ್ನು ಬೇಡ, ಇದು ಉಪಯೋಗ ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಪರಮ ಸುಖ ಸಿಗೋದಿಕ್ಕೆ ಸಾಧ್ಯ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ನಿದ್ರೆನೇ ಬರೋಲ್ಲ, ನಿದ್ರೆನೇ ಇಲ್ಲ, ಸುಸುಪ್ತಿ ಒಳ್ಳೆ ನಿದ್ರೆನೆ. ತುಂಬಾ ಜನ ನಿದ್ರೆ ಬರೋಲ್ಲ ಅನ್ನೋದು ಕಂಪ್ಲೇಂಟ್ ಇರುತ್ತೆ ಅನ್ಕೊಂಡು, ಆ ಸುಸುಪ್ತಿ ಇಲ್ಲ. ಆವಾಗ ಏನು ಕೊಟ್ರೆ ಅದಕ್ಕೆ ಈಕ್ವಲೆಂಟ್ ಆನಂದ ಆಗುತ್ತೆ? ಖಂಡಿತ ಆಗೋಲ್ಲ. ಸಿನಿಮಾನೇ ತೋರಿಸ್ತಾ ಇದ್ರೆ, ಸಿನಿಮಾ ಏನೋ ಇಷ್ಟ, ಖುಷಿ, ಸುಖ ಕೊಡುತ್ತೆ. ಎಷ್ಟು ಸಿನಿಮಾ ಸುಖ ಕೊಡುತ್ತೆ? 1, 2, 3, 4, 5 ಸಿನಿಮಾ ಮೊದಲನೇ ಸಿನಿಮಾಗಿಂತ 5 ಟೈಮ್ಸ್ ಸುಖ ಕೊಡುತ್ತಾ? ಅದೇ ರೀತಿ ಫಸ್ಟ್ ರಸಗುಲ್ಲ ಎಷ್ಟು ಸುಖ ಕೊಡುತ್ತೋ 5ನೇ ರಸಗುಲ್ಲ ಅಷ್ಟು ಕೊಡುತ್ತಾ, ಅಥವಾ 20ನೇ ರಸಗುಲ್ಲ ಕೊಡುತ್ತಾ? ಕೊಡಕ್ಕಾಗುದಿಲ್ಲ, ಖಂಡಿತ ಆಗೋದಿಲ್ಲ. ಆದ್ರೆ ಸುಸುಪ್ತಿ ಏನ್ ತಮಾಷೆ, ಸುಖ ಸಿಗತ್ತಲ್ಲ. ಅದು ಯಾವ ಸುಖ? ಅದು ರಸಗುಲ್ಲ ಸುಖ ಅಂತೂ ಅಲ್ಲ, ಅದು ಸಿನಿಮಾ ನೋಡಿ ಸುಖ ಅಂತೂ ಅಲ್ಲ, ಬರೀ ಯಾವ ಸುಖನೂ ಅಲ್ಲ. ಎಲ್ಲ ಸುಖನೂ ನೆಗೆಟ್ ಮಾಡಿ ಬರೋ ಸುಖ. ಅದನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಪ್ರಶ್ನೆ ಇದಲ್ಲ, ತುಂಬಾ ಮುಖ್ಯ. ಅವನು ಹೇಳ್ತಾನೆ, ನೀ ದುಡ್ಡಿನಿಂದ ನಿದ್ರೆಯನ್ನ ಕೊಂಡುಕೊಳ್ಳೋಕಾಗಲ್ಲ. ಸುಶುಕ್ತಿನ ಯು ಕೆನಾಟ್ ಪರ್ಚೇಸ್. ಸುಶುಕ್ತಿ ಹೇಗ್ ಬರ್ಬೇಕು? ಒಂದು ಚಂದಮಾಮ ಕತೆ. ಯಾಕೆ ಚಂದಮಾಮ ನಿಲ್ಸಿದ್ರು ಗೊತ್ತಿಲ್ಲ, ಎಷ್ಟ್ ಚೆನ್ನಾಗಿರ್ತಿತ್ತು. ಒಬ್ಬ ರಾಜನಿಗೆ ಇದೇ ಪ್ರಾಬ್ಲಮ್, ನಿದ್ರೆನೇ ಬರೋಲ್ಲ. ಆವಾಗ ಏನಾಯ್ತಂದ್ರೆ, ಅವಾಗ್ಲೇನಂತೆ ಈ ಗೇಮು, ಇದು ಏನೋ ಅದು ಪೋಲೋ, ಕುದುರೆ ಮೇಲೆ ಕೂತ್ಕೊಂಡು ಆಡ್ತಾರಲ್ಲ, ಪೋಲೋನ. ಕರೆಕ್ಟ್ ಆಗಿ ಹೇಳಿದ. ಸರಿ, ಆ ಗೇಮು ಅವಾಗ ಅವನೇನ್ ಮಾಡ್ಬೇಕು, ಹೀಗೆ ಆಡ್ಬೇಕು ಅಂತ ಹೇಳ್ಕೊಟ್ಟಂತೆ ರಾಜನಿಗೆ. ನೀನ್ ಇವ್ರ ಜೊತೆಲಿ ಅವನು ಆಡ್ಬಿಟ್ಟು ರಾತ್ರಿ ಫಸ್ಟ್ ಕ್ಲಾಸ್ ನಿದ್ದೆ. ಅವನಿಗೆ ದುಡ್ಡಿಂದ ಬರೋಕ್ಕಾಗಲ್ಲ ನಿದ್ದೆ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಇದ್ರಲ್ಲಿ. ಸರಿಯಾಗಿ ಹೇಳಿದ್ರೆ, ತ್ಯಾಗೇನ ಏಕೆ ಅಮೃತತ್ವ ಮಾನುಷ. ಎಲ್ಲ ತ್ಯಾಗ. ಅವರು ಪರಿವಾರದ ಯೋಚನೆ ಬಿಡ್ಬೇಕು, ದುಡ್ಡಿನ ಯೋಚನೆ ಬಿಡ್ಬೇಕು, ಎಲ್ಲ ಯೋಚನೆ ಬಿಟ್ರೆ ನಿದ್ದೆ ಬರಬಹುದು. ಅದು ನಮಗೆ ಸ್ವತಂತ್ರತೆ ಇಲ್ಲ, ಪರಮಾತ್ಮನ ಅನುಗ್ರಹದಿಂದ ನಮ್ಗೆ ಬರ್ಬೇಕಷ್ಟೇ. ಆದ್ರಿಂದ ಎಷ್ಟು ಚೆನ್ನಾಗಿ ಇದೆ. ಇವಳ ಪ್ರಶ್ನೆನೂ ಬಹಳ ಚೆನ್ನಾಗಿದೆ, ಯಾಜ್ಞವಲ್ಕ್ಯದ ಉತ್ತರನೂ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅಮೃತತ್ವದ ಆಸೆ ಮಾತ್ರ ಸ್ವಲ್ಪನೂ ಇಟ್ಕೋಬೇಡ ಅಂತ. ಇಲ್ಲಿ ಯಾಜ್ಞವಲ್ಕ್ಯರು ಹೇಳಿದ್ರು, ಹೌದು ನಿನಗೆ ಸಿಗೋದಿಲ್ಲ ಅನ್ನುವಾಗ ಅವಳು ಆಕ್ಷೇಪದ ಪ್ರಶ್ನೆ ಕೇಳ್ತಾಳ, ಕಥಂ ಅನ್ನುವಾಗ, ಅಥವಾ ಅವಳಿಗೆ ಇದು ಏನ್ ಹೇಳ್ತಾಳೆ, ಇದು ಆಗತ್ತಾ ನನಗೆ ಅಂತ ಕೇಳ್ತಾ ಇದ್ದಾಳೆ. ಅವಳ ಪ್ರಶ್ನೆ, ಮೈತ್ರಿಯ ಪ್ರಶ್ನೆ ಏನು, ನನಗೆ ದುಡ್ಡಿನಿಂದ ಆ ಪರಮ ಸುಖ ಸಿಗತ್ತಾ? ತಕ್ಷಣ ನೋಡಿ, ಅವ್ರು ನೋ ಅಂದ ತಕ್ಷಣ ಏನಾಯ್ತು, ಅವಳು ಹಾಗೆ ಕೇಳಿದ್ಲು ಅನ್ನೋದು ಅಂಡರ್ಸ್ಟೂಡ್ ಅಂತ ಹೇಳಿದ್ರು. ಅವ್ರೇನು ಉಪಕರಣ ಇರೋ ಜೀವಿತಕ್ಕೆ. ಆದ್ರೆ ವಿತ್ತ ಸಾಧ್ಯವಾದ ಕರ್ಮದಿಂದ ಅಮೃತತ್ವದ ಆಶೆ ನೀವು ಮನಸ್ಸಿನಲ್ಲಿ ಕೂಡ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ. ತುಂಬಾ ದುಡ್ಡು ಬಂದ್ಬಿಡ್ತು, ಪರಿವಾರ ಜಾಸ್ತಿ ಆಗೋಯ್ತು, ಬೇಕಾದಷ್ಟು ನನಗೆ ಸಮ್ಮಾನ ಬಂದ್ಬಿಡ್ತು, ಇದು ಎಲ್ಲಾದ್ರಿಂದ ನನಗೆ ಸುಶುಕ್ತಿ ಸುಖನೇ ಸಿಗೋದು ಗ್ಯಾರಂಟಿ ಇಲ್ಲ ಅನ್ನುವಾಗ ಇನ್ನು ಅಮೃತತ್ವದ ಪರಮ ಸುಖ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ರಾಧಾ ಬಂದಿದ್ದೀರಾ? ಬಂದಿದ್ದೀನಿ. ಹೇಳಿ. ಕಲ್ಯಾಣ ರೂಪ ಇದು ಏನು, ಕಾಯೇನ ವಾಚ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ 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 ನಾರಾಯಣ
लोका समस्ता सुखिनो भवन्तु। बुद्धिर्बलं यशोधैर्यं निर्भयत्वम् अरोगिता अजाड्यं वाक्पटुत्वं च हनुमत्स्मरणात् भवेत्। ओम शांति शांति शांति।